ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 44 ಬಾಲ್ 81 ರನ್, 8 4 4 ಸಿಕ್ಸ್, 184ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿ ಯಂಗ್ಸ್ಟರ್ ಗಳ ಫಿದಾ ಆದರು. IPL ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದ ಕಿಂಗ್ ಕೊಹ್ಲಿ. ಈ ಸಾಧನೆ ಮಾಡಿದ ಮೊದಲನೇ ಆಟಗಾರ ವಿರಾಟ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವಿರಾಟ್ ಕೊಹ್ಲಿಯ ಅಬ್ಬರ ಹೇಗಿತ್ತು ಗುಜರಾತ್ ಮೇಲೆ ಮತ್ತು ಯಾವೆಲ್ಲ ದಾಖಲೆಗಳನ್ನ ಬರೆದಿದ್ದಾರೆ ಕಿಂಗ್ ಕೊಹ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿರಾಟ್ ಕೊಹ್ಲಿಯ ಬಗ್ಗೆ ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ RCB ಮತ್ತು ಗುಜರಾತ್ ನಡುವಿನ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಮತ್ತೊಮ್ಮೆ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಸುವರ್ಣಾಕ್ಷರಗಳಲ್ಲಾದ್ರೆ ಬರೆದಿದ್ದಾರೆ. ಹೌದು ಸ್ನೇಹಿತರೆ, IPL ಇತಿಹಾಸದಲ್ಲಿ ಇದುವರೆಗೂ ಯಾರು ಮಾಡದ ಸಾಧನೆಯನ್ನಾದ್ರೆ ವಿರಾಟ್ ಕೊಹ್ಲಿ ಮಾಡಿದ್ದಾರೆ. ಟೀಮ್ ಇಂಡಿಯಾದ ದಂತಕತೆ ವಿರಾಟ್ ಕೊಹ್ಲಿ ಬೌಂಡರಿ ಬಾರಿಸುವ ಮೂಲಕ ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇದು ಕೇವಲ ಬೌಂಡರಿ ಅಲ್ಲ, IPL ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಈ ನೊಂದಿಗೆ ವಿರಾಟ್ ಕೊಹ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ 800 ಗಳನ್ನು ಬಾರಿಸಿದ ಮೊದಲನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ನಮ್ಮ ಕಿಂಗ್ ಕೊಹ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ IPL ಅಲ್ಲಿ ತಮ್ಮ 300ನೇ ಸಿಕ್ಸ್ ಅನ್ನು ಸಹ ಪೂರ್ಣಗೊಳಿಸಿದ್ದರು. ಕ್ರಿಸ್ ಗೇಲ್ ಮತ್ತು ರೋಹಿತ್ ಶರ್ಮಾ ನಂತರ ಈ ಸಾಧನೆ ಮಾಡಿದ 3ನೇ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು ಕ್ರಿಸ್ ಗೇಲ್ 357 ಸಿಕ್ಸರ್ ಗಳನ್ನು ಬಾರಿಸಿದ್ದಾರೆ. ರೋಹಿತ್ ಶರ್ಮಾ 310 ಸಿಕ್ಸರ್ ಗಳನ್ನಾದ್ರೆ ಸಿಡಿಸಿದ್ದಾರೆ. ಇನ್ನು IPL ನಂತಹ ಪಂದ್ಯಾವಳಿಗಳಲ್ಲಿ ಬೌಲರ್ ಗಳ ವೇಗ ಮತ್ತು ನಾಯಕರ ತಂತ್ರಗಳ ಪ್ರತಿ ಕ್ಷಣವೂ ಬದಲಾಗುತ್ತವೆ. ಆದರೆ ಕೊಹ್ಲಿ ಅವರ 800 ಬೌಂಡರಿ ಅವರ ಸ್ಥಿರತೆ ಮತ್ತು ಶ್ರೇಷ್ಠತೆಯ ಬಗ್ಗೆ ಮಾತನಾಡುತ್ತದೆ ಅಂತಾನೆ ಹೇಳ್ಬೋದು. ಇನ್ನು IPL ಅಂತಹ ಪಂದ್ಯಾವಳಿಗಳಲ್ಲಿ ಬೌಲರ್ ಗಳ ವೇಗ ಮತ್ತು ನಾಯಕರ ತಂತ್ರಗಳು ಪ್ರತಿ ಕ್ಷಣವೂ ಬದಲಾಗುತ್ತವೆ. ವಿರಾಟ್ ಕೊಹ್ಲಿ ಅವರ 804 ಅವರ ಸ್ಥಿರತೆ ಮತ್ತು ಶ್ರೇಷ್ಠತೆಯ ಬಗ್ಗೆ ಮಾತನಾಡುತ್ತದೆ. ಹೌದು ಸ್ನೇಹಿತರೆ, IPL ಅಲ್ಲಿ 274 ಪಂದ್ಯಗಳನ್ನಾಡಿರುವ ವಿರಾಟ್ ಕೊಹ್ಲಿ 8916 ಹೆಚ್ಚು ರನ್ ಆದ್ರೆ ಗಳಿಸಿದ್ದಾರೆ. ಇನ್ನು IPL ಅಲ್ಲಿ ಅತಿ ಬೌಂಡರಿಗಳ ಬಾರಿಸುವ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಮೊದಲನೇ ಸ್ಥಾನದಲ್ಲಿದ್ರೆ, ಎರಡನೇ ಸ್ಥಾನದಲ್ಲಿ ಗಬ್ಬರ್ ಎಂದೇ ಖ್ಯಾತಿಯಾಗಿರುವ ಗಬ್ಬರ್ ಸಿಂಗ್ ನಮ್ಮ ಶಿಖರ್ ಧವನ್ ಆದ್ರೆ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ವಿರಾಟ್ ಕೊಹ್ಲಿಯ ಅಬ್ಬರ ಹೇಗಿತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ 205 ರನ್ ಆದ್ರೆ ಹೊಡಿತಾರೆ. ಇನ್ನು ಗುಜರಾತ್ ನ ಪರ ಸಾಯಿ ಸುದರ್ಶನ್ ಅವರು 100 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆನಂತರ 206 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಪರ ಜಾಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಆದ್ರೆ ಓಪನಿಂಗ್ ಮಾತ್ರ ಮಾಡ್ತಾರೆ. ಜಾಕಬ್ ಬೆಥೆಲ್ ಇವತ್ತಿನ ಪಂದ್ಯದಲ್ಲಿ ಒಳ್ಳೆಯ ಲಯದಲ್ಲಿ ಏನೋ ಕಂಡರು, ಆದ್ರೆ 14 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ನಂತರ ಬಂದಂತ ಪೆಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಪಂದ್ಯದ ಗತಿಯನ್ನಾದ್ರೆ ಬದಲಾಯಿಸುತ್ತಾರೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು 0 ರನ್ಗೆ ಔಟ್ ಆಗೋ ಎಲ್ಲ ಲಕ್ಷಣಗಳ ಕೂಡ ಕೂಡಿ ಬಂದಿತ್ತು. ಆದರೆ ದೇವರು ಅಂತ ಇದ್ದಾನಲ್ವಾ, ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿಗೆ ಇವತ್ತಿನ ಪಂದ್ಯದಲ್ಲಿ ನಿಮ್ಮದೇ ಇವತ್ತಿನ ಪಂದ್ಯ ಅಂತ ಅಂದು ದೇವರಾದ್ರೆ ಬರೆದಿಟ್ಟಿದ್ದ ಆ ರೇಂಜ್ಗೆ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಯಾಕಂತಂದ್ರೆ ಮೊದಲನೇ ಬಾಲ್ ಅಲ್ಲಿ ಸಿರಾಜ್ ಹಾಕಿದಂತ ಮೊದಲನೇ ಬಾಲ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ವಾಷಿಂಗ್ಟನ್ ಸುಂದರ್ ಅವರ ಕೈಗೆ ಕ್ಯಾಚ್ ನೀಡಿ ಔಟ್ ಆಗ್ಬೇಕಾಗಿತ್ತು. ಆದ್ರೆ ವಾಷಿಂಗ್ಟನ್ ಸುಂದರ್ ಅವರು ಆ ಒಂದು ಕ್ಯಾಚ್ ಆದ್ರೆ ಬಿಡ್ತಾರೆ, ಮ್ಯಾಚ್ ಬಿಟ್ಬಿಡ್ತಾರೆ. ಆದರೆ ಆ ನಂತರ ಶುರುವಾಗಿದ್ದು ಅಸಲಿ ಆಟ. ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿ ಎಲ್ಲ ಯಂಗ್ಸ್ಟರ್ ಗಳೇ ಫಿದಾ ಆಗುತ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಕಿಂಗ್ ಕೊಹ್ಲಿ. ಹೌದು ಸ್ನೇಹಿತರೆ, 44 ಬಾಲ್ ಅಲ್ಲಿ 81 ರನ್ ಆದ್ರೆ ಹೊಡಿತಾರೆ. 8 4 4 ಸಿಕ್ಸ್, 184ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇವರ ಜೊತೆ ಕೈ ಜೋಡಿಸಿದಂತ ನಮ್ಮ ಕನ್ನಡಿಗ ಪೆಡಿಕಲ್ ಕೂಡ 27 ಬಾಲ್ ಗಳಲ್ಲಿ 55 ರನ್ ಆದ್ರೆ ಹೊಡೆದು ಹೋಗ್ತಾರೆ. 2 4 6 ಸಿಕ್ಸ್, 203ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ದೇವದತ್ ಪೆಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಮತ್ತು ಗುಜರಾತ್ ನ ಬೌಲರ್ಸ್ ಗಳನ್ನ ಧ್ವಂಸ ಆದ್ರೆ ಮಾಡಿ ಬಿಡ್ತಾರೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ನಮ್ಮ RCB ತಂಡ ಒಂದು ಕನ್ವಿನ್ಸಿಂಗ್ ವಿಕ್ಟರಿ ಆದ್ರೆ ಪಡ್ಕೊಂಡಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.